ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ತನ್ನ ಸದಸ್ಯರಿಗಾಗಿ ನೌಕರರ ಪಿಂಚಣಿ ಯೋಜನೆ ಅಂದ್ರೆ ಇಪಿಎಸ್ ಅನ್ನ ನಡೆಸುತ್ತೆ. ಈ ಯೋಜನೆಯಡಿಯಲ್ಲಿ ಇಪಿಎಫ್ಒ ಸದಸ್ಯರು ತಮ್ಮ ಸೇವಾ ಅವಧಿ ಮತ್ತು ಸಂಬಳದ ಆಧಾರದ ಮೇಲೆ ನಿರ್ದಿಷ್ಟ ಅವಧಿಯ ನಂತರ ಮಾಸಿಕ ಪಿಂಚಣಿ ಪಡೆಯುತ್ತಾರೆ. ನೌಕರರ ಪಿಂಚಣಿ ಯೋಜನೆ ಅಂದ್ರೆ ಇಪಿಎಸ್ ಎಂಪ್ಲಾಯಿ ಪೆನ್ಷನ್ ಸ್ಕೀಮ್ ಅನ್ನ ಇಪಿಎಫ್ಒ 16 ನವೆಂಬರ್ 1995ರಂದು ಆರಂಭಿಸಿತು. 1971ರ ನೌಕರರ ಕುಟುಂಬ ಪಿಂಚಣಿ ಯೋಜನೆ ಬದಲಿಗೆ ಇದನ್ನ ಪರಿಚಯಿಸಲಾಯಿತು. ಕುಟುಂಬ ಪಿಂಚಣಿ ಯೋಜನೆಯಲ್ಲಿ ಸದಸ್ಯರ ಮರಣದ ನಂತರವೇ ಕುಟುಂಬಕ್ಕೆ ಪಿಂಚಣಿ ಸಿಗ್ತಾ ಇತ್ತು. ಆದರೆ ನೌಕರರ ಪಿಂಚಣಿ ಯೋಜನೆಯು ಇಪಿಎಫ್ಒ ಸದಸ್ಯರಿಗೂ ಪಿಂಚಣಿ ನೀಡುತ್ತೆ. ಇಪಿಎಫ್ಒ ಸದಸ್ಯರಲ್ಲದೆ ಹೊಸ ಯೋಜನೆಯು ಕುಟುಂಬ ಮತ್ತು ನಾಮ ನಿರ್ದೇಶಿತರಿಗೆ ಪಿಂಚಣಿ ನೀಡುತ್ತೆ. ನವೆಂಬರ್ 1995ರಲ್ಲಿ ಪ್ರಾರಂಭಿಸಲಾದ ಈ ಯೋಜನೆಯು ನಿವೃತ್ತಿಯ ನಂತರ ಸಂಘಟಿತ ವಲಯದ ಕಾರ್ಮಿಕರಿಗೆ ನಿಯಮಿತ ಆದಾಯವನ್ನು ಒದಗಿಸುವ ಗುರಿಯನ್ನ ಹೊಂದಿದೆ. ಉದ್ಯೋಗ ಪಿಂಚಣಿ ಯೋಜನೆಯ ಪ್ರಯೋಜನಗಳು ಯಾವಾಗ ಲಭ್ಯವಾಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಇಪಿಎಸ್ ಪಿಂಚಣಿ ಪಡೆಯಲು ಇಪಿಎಫ್ಒ ಸದಸ್ಯರು ಕೆಲವು ಕಂಡೀಷನ್ಸ್ಗಳನ್ನ ಪೂರೈಸಬೇಕು. ಅವು ಯಾವುವು ಅಂದ್ರೆ, ಉದ್ಯೋಗಿ ಕನಿಷ್ಠ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು. ಆತನಿಗೆ 58 ವರ್ಷ ತುಂಬಿದ ನಂತರ ಪಿಂಚಣಿ ಲಭ್ಯವಿದೆ. ಉದ್ಯೋಗಿ ಇಪಿಎಫ್ಒನ ನೋಂದಾಯಿತ ಸದಸ್ಯರಾಗಿರಬೇಕು. ಅವರ ಉದ್ಯೋಗದ ಉದ್ದಕ್ಕೂ ಇಪಿಎಸ್ ಯೋಜನೆಗೆ ನಿಯಮಿತವಾಗಿ ಕೊಡುಗೆ ನೀಡಿರಬೇಕು. ಯಾರು ಇಪಿಎಫ್ಒ ಸದಸ್ಯರಾಗಿರಬಹುದು? ಯಾರಾದರೂ ಯಾವುದೇ ಸಂಸ್ಥೆ ಅಥವಾ ಸಂಘಟಿತ ವಲಯದ ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡಲು ಶುರು ಮಾಡಿದಾಗ ಅವರು ಇಪಿಎಫ್ಒ ಸದಸ್ಯರಾಗ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋದು ಮುಖ್ಯ. ಇದರರ್ಥ ಪ್ರತಿ ತಿಂಗಳು ಸಂಬಳದ ಒಂದು ಭಾಗವನ್ನ ಇಪಿಎಫ್ ಮತ್ತು ಇಪಿಎಸ್ ನಲ್ಲಿ ಜಮಾ ಮಾಡಲಾಗುತ್ತೆ. ಈ ಮೊತ್ತವನ್ನ ಇಪಿಎಫ್ಒ ಸದಸ್ಯರ ಭವಿಷ್ಯಕ್ಕಾಗಿ ಬಳಸಲಾಗುತ್ತದೆ. ನಿವೃತ್ತಿಯ ನಂತರ ಪಿಂಚಣಿ ಪಡೆಯೋದು ಅಥವಾ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಸಹಾಯ ಪಡೆಯೋದು ಮುಂತಾದವುಗಳಿಗೆ ಇದು ಬಳಕೆಯಾಗುತ್ತೆ. ನೌಕರರ ಭವಿಷ್ಯ ನಿಧಿಗೆ 12% ಕೊಡುಗೆ. ಇಪಿಎಫ್ ಸದಸ್ಯರು ತಮ್ಮ ಉದ್ಯೋಗದ ಸಮಯದಲ್ಲಿ ತಮ್ಮ ಮೂಲ ವೇತನದ 12%ನ್ನ ನೌಕರರ ಭವಿಷ್ಯ ನಿಧಿಗೆ ಅಂದ್ರೆ ಇಪಿಎಫ್ಗೆ ಕೊಡುಗೆ ನೀಡುತ್ತಾರೆ ಮತ್ತು ಕಂಪನಿಯು ಸಹ ಅದೇ ಮೊತ್ತವನ್ನ ಕೊಡುಗೆ ನೀಡುತ್ತೆ. ಕಂಪನಿಯ ಕೊಡುಗೆಯನ್ನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ ಅನ್ನೋದನ್ನ ಗಮನಿಸೋದು ಮುಖ್ಯ. ಇದರಲ್ಲಿ 8.33% ಪಾಲನ್ನ ಇಪಿಎಸ್ ನಲ್ಲಿ ಠೇವಣಿ ಮಾಡಲಾಗುತ್ತೆ ಮತ್ತು 3.67% ಪಾಲನ್ನ ಇಪಿಎಫ್ ನಲ್ಲಿ ಠೇವಣಿ ಮಾಡಲಾಗುತ್ತದೆ. ಇಪಿಎಫ್ಒ ಸದಸ್ಯರು ಯಾವಾಗ ಪಿಂಚಣಿಗೆ ಅರ್ಹರಾಗಿರ್ತಾರೆ? ನೌಕರರ ಪಿಂಚಣಿ ಯೋಜನೆಯ ನಿಬಂಧನೆಗಳ ಪ್ರಕಾರ ಪಿಂಚಣಿ ಯೋಜನೆಯ ಸದಸ್ಯರು 10 ವರ್ಷಗಳ ಕೊಡುಗೆ ಸದಸ್ಯತ್ವವನ್ನ ಪೂರ್ಣಗೊಳಿಸಿದ ನಂತರ ಪಿಂಚಣಿಗೆ ಅರ್ಹರಾಗ್ತಾರೆ ಮತ್ತು 58 ವರ್ಷಗಳನ್ನ ಪೂರ್ಣಗೊಳಿಸಿದ ನಂತರ ಪಿಂಚಣಿ ಪಡೆಯಬಹುದು. ಅವರು ತಮ್ಮ ಸಂಸ್ಥೆಯಿಂದ ನಿವೃತ್ತರಾಗ್ಲಿ ಅಥವಾ ಇಲ್ಲದಿರಲಿ, ಅಂದ್ರೆ 58 ವರ್ಷಗಳನ್ನ ಪೂರ್ಣಗೊಳಿಸಿದ ನಂತರ ಮತ್ತು 10 ವರ್ಷಗಳ ಕೊಡುಗೆ ಸದಸ್ಯತ್ವವನ್ನ ಪೂರ್ಣಗೊಳಿಸಿದ ನಂತರ ಇಪಿಎಫ್ಒ ಸದಸ್ಯರು ಕೆಲಸ ಮಾಡ್ತಾ ಇರುವಾಗಲೂ ಪಿಂಚಣಿ ಪಡೆಯಬಹುದು. ಅಲ್ಲದೆ 50 ವರ್ಷಗಳನ್ನ ಪೂರ್ಣಗೊಳಿಸಿದ ನಂತರ ಸದಸ್ಯರು ಸೇವೆಯನ್ನ ತೊರೆದ್ರೆ ಅವರು ಕಡಿಮೆ ದರದಲ್ಲಿ ಪಿಂಚಣಿ ಪಡೆಯಲು ಅರ್ಹರಾಗಿರ್ತಾರೆ. ಸದಸ್ಯತ್ವದ ಅವಧಿ ಕನಿಷ್ಠ 10 ವರ್ಷಗಳಾಗಿರಬೇಕು. ಇನ್ನು ಈ ಇಪಿಎಸ್ ಯೋಜನೆಯ ವಿಶೇಷತೆಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ಪಿಂಚಣಿ ಪಡೆಯಲು ಕನಿಷ್ಠ ಸೇವಾವಧಿ 10 ವರ್ಷಗಳು, ಪಿಂಚಣಿ ಪ್ರಾರಂಭಿಸಲು ವಯಸ್ಸು 58 ವರ್ಷಗಳು, ಕನಿಷ್ಠ ಮಾಸಿಕ ಪಿಂಚಣಿ 1,000 ರೂಪಾಯಿ, ಇನ್ನು ಗರಿಷ್ಠ ಮಾಸಿಕ ಪಿಂಚಣಿ 7,500 ರೂಪಾಯಿ. 2014ರಿಂದ ಕೇಂದ್ರ ಸರ್ಕಾರವು ಇಪಿಎಸ್ 1995 ಅಡಿಯಲ್ಲಿ ಕನಿಷ್ಠ ಪಿಂಚಣಿಯನ್ನ ತಿಂಗಳಿಗೆ 1,000 ರೂಪಾಯಿಗೆ ನಿಗದಿಪಡಿಸಿದೆ. ಆದಾಗ್ಯೂ ಈ ಪಿಂಚಣಿ ತಿಂಗಳಿಗೆ ಕನಿಷ್ಠ 7,500 ರೂಪಾಯಿ ಆಗ್ಬೇಕೆಂಬ ಬೇಡಿಕೆ ಇದೆ. ಇನ್ನು ಈ ಪಿಂಚಣಿಯನ್ನ ಹೇಗೆ ಲೆಕ್ಕ ಹಾಕಲಾಗುತ್ತದೆ ಅಂತ ನೋಡ್ತಾ ಹೋಗೋದಾದ್ರೆ, ಸದಸ್ಯರ ಪಿಂಚಣಿಗೆ ಅರ್ಹ ಸೇವೆಯ ಆಧಾರದ ಮೇಲೆ ಪಿಂಚಣಿಯನ್ನ ಲೆಕ್ಕ ಹಾಕಲಾಗುತ್ತದೆ. ಅಂದ್ರೆ ಅವರು ಪಿಂಚಣಿ ನಿಧಿಗೆ ಎಷ್ಟು ವರ್ಷಗಳ ಕಾಲ ಕೊಡುಗೆ ನೀಡಿದ್ದಾರೆ ಮತ್ತು ನಿವೃತ್ತಿಗೆ ಮುಂಚಿನ 60 ತಿಂಗಳ ಸರಾಸರಿ ವೇತನವನ್ನ ಈ ಸಂದರ್ಭದಲ್ಲಿ ಲೆಕ್ಕ ಹಾಕಲಾಗುತ್ತದೆ. ನಿಮ್ಮ ಪಿಂಚಣಿ ಎಷ್ಟು ಅಂತ ಹೇಗೆ ತಿಳಿಯೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನೀವು ನಿಮ್ಗೆ ಎಷ್ಟು ಪಿಂಚಣಿ ಸಿಗುತ್ತೆ ಅಂತ ತಿಳಿಯೋದಕ್ಕೆ ಬಯಸ್ತೀರಾ? ಹಾಗಾದ್ರೆ ಮೊದಲು ನೀವು ಇಪಿಎಫ್ಒನ ಅಧಿಕೃತ ವೆಬ್ಸೈಟ್ www.epfindia.gov.in ಗೆ ಹೋಗಬೇಕು. ನಂತರ ನೀವು ಪರದೆಯ ಎಡಭಾಗದಲ್ಲಿ ಗೋಚರಿಸುವ ಆನ್ಲೈನ್ ಸೇವೆಗಳ ವಿಭಾಗದಲ್ಲಿ ಇಡಿಎಲ್ಐ ಮತ್ತು ಪಿಂಚಣಿ ಕ್ಯಾಲ್ಕುಲೇಟರ್ ಆಯ್ಕೆಯನ್ನ ಕ್ಲಿಕ್ ಮಾಡಬೇಕು. ನಂತರ ಹೊಸ ಪರದೆಯು ತೆರೆಯುತ್ತದೆ ಮತ್ತು ಮುಂದಿನ ಪರದೆಯಲ್ಲಿ ಗೋಚರಿಸುವ ಇಡಿಎಲ್ಐ ಮತ್ತು
ಪಿಂಚಣಿ ಕ್ಯಾಲ್ಕುಲೇಟರ್ ಅನ್ನ ಹೇಗೆ ಬಳಸೋದು ಎಂಬ ಆಯ್ಕೆಗೆ ನೀವು ಹೋದ್ರೆ ಈ ಕ್ಯಾಲ್ಕುಲೇಟರ್ ಅನ್ನ ಹೇಗೆ ಬಳಸೋದು ಅಂತ ನಿಮಗೆ ತಿಳಿಯುತ್ತೆ. ನಂತರ ಎಡಭಾಗದಲ್ಲಿ ನೀಡಲಾದ EDLI ಮತ್ತು ಪಿಂಚಣಿ ಕ್ಯಾಲ್ಕುಲೇಟರ್ ಆಯ್ಕೆಯನ್ನ ಕ್ಲಿಕ್ ಮಾಡೋ ಮೂಲಕ ನೀವು ಮುಖಪುಟವನ್ನ ತಲುಪಬಹುದು. ನಂತರ ಕ್ಯಾಲ್ಕುಲೇಟರ್ ಅನ್ನ ತಲುಪಲು ಮೇಲೆ ನೀಡಲಾದ ಪಿಂಚಣಿ ಕ್ಯಾಲ್ಕುಲೇಟರ್ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಮ ವಿವರಗಳನ್ನ ನೀಡೋ ಮೂಲಕ ಪಿಂಚಣಿಯನ್ನ ಲೆಕ್ಕ ಹಾಕಬಹುದು.